ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನಾ ಮಂಜುನಾಥ್. ಇವತ್ತು ನಾನು ನಿಮಗೆ ಯೂಸ್ ಆಗುವಂಥ ನ್ಯಾಚುರಲ್ ಹೇರ್ ಆಯಿಲ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಹೇರ್ ಆಯಿಲ್ನ ಈಸಿಯಾಗಿ ಹೇಗೆ ಮನೆಯಲ್ಲಿ ಪ್ರಿಪೇರ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಈ ಒಂದು ಆಯಿಲ್ನ ಸ್ವತಃ ನಾನೇ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ಹೇರ್ ಫಾಲ್ ನಿಂತಿದೆ, ಹಾಗೆ ತಲೆಯಲ್ಲಿರೋ ಡ್ಯಾಂಡ್ರಫ್ ಕೂಡ ಹೋಗಿದೆ, ಹಾಗೆ ಕೂದಲು ಸ್ವಲ್ಪನೇ ಉದ್ದವಾಗ್ತಾ ಇದೆ. ಹಾಗಾಗಿ ನನಗಾಗಿರೋ ಯೂಸ್ನ ನಿಮಗೆ ತಿಳಿಸ್ಕೊಡ್ಬೇಕಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡಲಿಕ್ಕೆ ನಿಮ್ಮ ಮನೇಲಿರೋ ಸಾಮಗ್ರಿಗಳೇ ಸಾಕಾಗತ್ತೆ. ಹಾಗಾಗಿ ಈ ಒಂದು ಆಯಿಲ್ನ ನಾವು 10 ನಿಮಿಷದಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ಇದಕ್ಕೆ ಜಾಸ್ತಿ ಏನು ಸಾಮಗ್ರಿ ಬೇಕಾಗುವುದಿಲ್ಲ. ಹಾಗೆ ಇದರಿಂದ ತುಂಬಾ ಯೂಸ್ ಅಂತೂ ಖಂಡಿತ ಇರುತ್ತೆ. ನಿಮಗೆ ಹೇರ್ ಫಾಲ್ ಅಥವಾ ಡ್ಯಾಂಡ್ರಫ್, ಬಿಳಿ ಕೂದಲು ಇದ್ರೂ ಈ ಒಂದು ಎಣ್ಣೆ ಯೂಸ್ ಮಾಡೋದ್ರಿಂದ ಅವೆಲ್ಲವೂ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಆಯಿಲ್ನ ಹೇಗೆ ಯೂಸ್ ಮಾಡೋದಂತ ಈ ಒಂದು ವಿಡಿಯೋದ ಮುಂದೆ ಹೇಳ್ತಾ ಹೋಗ್ತೇನೆ. ಹಾಗಿದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿದ್ರೆ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಇವಾಗ ನಾವು ಈ ಒಂದು ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ ಬನ್ನಿ. ಇವಾಗ ಈ ಒಂದು ಆಯಿಲ್ಗೆ ಯಾವ್ಯಾವ ಸಾಮಗ್ರಿಗಳು ಬೇಕಂತ ನಾನಿಲ್ಲಿ ಮೊದಲಿಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ನಮ್ಮ ತೋಟದಲ್ಲೇ ಬೆಳೆದಿರುವಂಥ ದಾಸವಾಳ ಹೂವನ್ನು ಕೊಯ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಕೆಂಪು ದಾಸವಾಳನ್ನು ಹಾಕ್ತಾ ಇದ್ದೀನಿ. ಈ ಒಂದು ಕೆಂಪು ದಾಸವಾಳನ್ನೇ ನೀವು ಈ ಒಂದು ಆಯಿಲ್ಗೆ ಬಳಸಬೇಕಾಗತ್ತೆ, ಬಿಳಿ ದಾಸವಾಳನ್ನು ಹಾಕಬಾರ್ದು. ಹಾಗೆ ನಾನಿಲ್ಲಿ ನಮ್ಮ ತೋಟದಲ್ಲೇ ಇರುವಂಥ ಕರಿಬೇವನ್ನು ಕೂಡ ಇಲ್ಲೇ ಕೊಯ್ಕೊಳ್ತಾ ಇದ್ದೀನಿ. ನೋಡಿ, ನಾನೊಂದು 5 ರಿಂದ 6 ಕಡ್ಡಿಯಾಗುವಷ್ಟು ಕರಿಬೇವನ್ನ ಕೊಯ್ಕೊಳ್ತಾ ಇದ್ದೀನಿ. ಇದು ಫ್ರೆಶ್ ಆಗಿದೆ. ನೋಡಿ, ನಾನು ಇಷ್ಟು ಕರಿಬೇವನ್ನ ಕೊಯ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಇಲ್ಲಿ ನಾನು ಒಂದು ಆಲೋವೆರಾದ ದಂಟನ್ನು ಕೊಯ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲವನ್ನು ಕೊಯ್ಕೊಂಡು, ಹಾಗೆ ಇದಕ್ಕೆ ಇನ್ನೂ ಕೆಲವು ಐಟಮ್ಸ್ ಬೇಕಾಗುತ್ತೆ. ಅವು ಯಾವ ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಮೊದಲಿಗೆ 1 ಟೀ ಸ್ಪೂನ್ ಆಗುವಷ್ಟು ಮೆಂತೆನ ತಗೊಂಡಿದ್ದೇನೆ. ಹಾಗೆ ನಾನಿಲ್ಲಿ ಕಟ್ ಮಾಡ್ಕೊ ಬಂದಿರೋ ಆಲೋವೆರಾದಲ್ಲಿ 1 ಪೀಸ್ ಆಗುವಷ್ಟು ತಗೊಂಡಿದ್ದೇನೆ. ಹಾಗೆ 4 ರಿಂದ 5 ಕರಿಬೇವಿನ ಕಡ್ಡಿ, 2 ದಾಸವಾಳದ ಹೂವು, ನಮ್ಮ ಮನೆಯ ಕೊಬ್ಬರಿಯಿಂದನೇ ಶುದ್ಧವಾಗಿ ತಯಾರಿಸಿರುವಂಥ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೇನೆ. ಹಾಗಾದರೆ ಇವಾಗ ನಾವು ಈ ಒಂದು ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ವಾರಕ್ಕೆ ಆಗುವಷ್ಟು ಮಾತ್ರ ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು 15 ದಿನ ಅಥವಾ 20 ದಿನ ಆಗುವಷ್ಟು ಇಡೋಕ್ಕೆ ಇಷ್ಟಪಡಲ್ಲ. ಇದನ್ನು ನಾನು ಫ್ರೆಶ್ ಆಗಿ ತಯಾರು ಮಾಡಿನೇ ಹಾಕ್ಕೊಳ್ತೇನೆ. ಹಾಗಾಗಿ 1 ವಾರಕ್ಕಾಗುವಷ್ಟು ಮಾತ್ರ ಇವತ್ತು ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ನಾನಿಲ್ಲಿ ಮೆಂತೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮೆಂತೆನ ಹಾಕ್ಕೊಂಡು ಇದಕ್ಕೆ ದಾಸವಾಳದ ಎಸಳನ್ನು ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಒಂಚೂರು ಬಣ್ಣ ಚೇಂಜ್ ಆಗುತ್ತೆ. ಇವಾಗ ನಾನು ಕರಿಬೇವನ್ನು ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಈ 3 ಸಾಮಗ್ರಿಗಳನ್ನು ಹಾಕ್ಕೊಂಡು ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹೊರಗೆ ಹಾರೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿ ಇವುಗಳನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಇದರಲ್ಲಿ ಮೆಂತೆ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾನು ಆಲೋವೆರಾದ ಒಳಗಡೆ ಇರೋ ಜೆಲ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ಈ ರೀತಿಯಾಗಿ ಇದನ್ನು ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನ್ಯಾಚುರಲ್ ಕೊಬ್ಬರಿ ಎಣ್ಣೆ ಇಲ್ಲ ಅಂದರೂ ಕೂಡ ಆಗುತ್ತೆ. ನೀವು ಪ್ಯಾರಾಚೂಟ್ ಅಥವಾ ಬೇರೆ ಯಾವುದೇ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಮೆಂತ್ಯ ಹಾಕಿರೋದ್ರಿಂದ ತಲೆಗೆ ಇದು ತಂಪನ್ನು ನೀಡುತ್ತೆ. ಹಾಗೆ ಕರಿಬೇವು ಕೂದಲಿಗೆ ಒಳ್ಳೆ ಕಲರ್ ಬರುತ್ತೆ. ನೀವು ಇದಕ್ಕೆ ಆಲೋವೆರಾ ಹಾಕೋದ್ರಿಂದ ನಿಮ್ಮ ತಲೆಯಲ್ಲಿರುವ ಡ್ಯಾಂಡ್ರಫ್ ಎಲ್ಲವೂ ಕೂಡ ಹೋಗುತ್ತೆ. ಹಾಗೆ ಇದು ತಂಪು ಕೂಡ ಹೌದು. ದಾಸವಾಳ ಹಾಕೋದ್ರಿಂದ ಕೂದಲು ಗ್ರೋತ್ ಆಗುತ್ತೆ. ಹಾಗೆ ಇದಕ್ಕೆ ಕೆಲವರು ದಾಸವಾಳದ ಎಲೆ ಕೂಡ ಹಾಕ್ತಾರೆ. ಹಾಗೆ ಕರಿ ಎಳ್ಳನ್ನು ಕೂಡ ಕೆಲವರು ಇದಕ್ಕೆ ಹಾಕ್ತಾರೆ. ಇನ್ನು ಕೆಲವರು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಇದಕ್ಕೆ ಹಾಕ್ತಾರೆ. ಆದರೆ ನಾನು ಅದ್ಯಾವುದನ್ನು ಇದಕ್ಕೆ ಹಾಕಲಿಲ್ಲ. ಇವಿಷ್ಟನ್ನೇ ಹಾಕಿ ಮಾಡಿರೋ ಎಣ್ಣೆ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ. ನೀವೇ ಒಂದ್ಸಾರಿ ನೋಡಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಈ ಒಂದು ವಿಡಿಯೋದ ಕೊನೆಯಲ್ಲಿ ನನ್ನ ಹೇರ್ ಹೇಗೆ ಗ್ರೋತ್ ಆಗಿದೆ ಅಂತ ಕೂಡ ನಿಮಗೆ ತೋರಿಸ್ತೇನೆ. ಹಾಗೆ ಈ ಒಂದು ಆಯಿಲ್ನ ನಾನು ಹೇಗೆ ಅಪ್ಲೈ ಮಾಡ್ತಿದ್ದೇನೆ ಅಂತಲೂ ತೋರಿಸ್ತೇನೆ. ನೋಡಿ, ಇದು ಈ ರೀತಿಯಾಗಿ ಎಣ್ಣೆ ಕುದಿಬೇಕು. ಇದರಲ್ಲಿರೋ ಎಲ್ಲ ಸಾಮಗ್ರಿಗಳು ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ. ಎಣ್ಣೆ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ವೈಟ್ ಇರೋ ಎಣ್ಣೆ ಸ್ವಲ್ಪ ಹಳದಿ
ಮತ್ತು ಹಸಿರು ಮಿಶ್ರಣಕ್ಕೆ ಬರುತ್ತೆ. ಈ ಒಂದು ಎಣ್ಣೆನ 10 ನಿಮಿಷ ಆದರೂ ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗತ್ತೆ. ಇದು ಈ ರೀತಿಯಾಗಿ ಕಲರ್ ಚೇಂಜ್ ಆಗತ್ತೆ. ಇವಾಗ ಈ ಒಂದು ಎಣ್ಣೆ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಸ್ಟವ್ನ ಆಫ್ ಮಾಡಿ ಈ ಒಂದು ಎಣ್ಣೆನ ತಣಿಲಿಕ್ಕೆ ಬಿಡಿ. ಈ ಒಂದು ಎಣ್ಣೆ ತಣಿಲಿಕ್ಕೆ ಒಂದು 15 ನಿಮಿಷವಾದರೂ ಬೇಕು. ಇವಾಗ ಎಣ್ಣೆ ತಣಿದಿದೆ ನೋಡಿ. ಈ ಒಂದು ಎಣ್ಣೆ ಎಲ್ಲ ಸಾಮಗ್ರಿ ಜೊತೆ ಹೇಗೆ ಹೊಂದ್ಕೊಂಡಿದೆ ಅಂತ. ಎಲ್ಲ ಸಾಮಗ್ರಿಗಳು ಈ ಒಂದು ಎಣ್ಣೆನ ಚೆನ್ನಾಗಿ ಹೀರ್ಕೊಂಡಿದೆ. ನೀವು ಇದನ್ನ ಬಿಳಿ ಕಾಟನ್ ಬಟ್ಟೆ ಅಥವಾ ಟೀ ಸೋಸೋ ಜರಡಿಯಲ್ಲಿ ಇದನ್ನ ಸೋಸ್ಕೋಬಹುದು. ನಾನಿಲ್ಲಿ ಇವತ್ತು ಟೀ ಸೋಸೋ ಜರಡಿಯಲ್ಲಿ ಇದನ್ನ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಣ್ಣೆನ ಸೋಸ್ಕೋಬೇಕು. ಇದನ್ನ ಚೆನ್ನಾಗಿ ಹಿಂಡಿ ಸೋಸ್ಕೊಳ್ಳಿ. ನೋಡಿ, ಇವಾಗ ನ್ಯಾಚುರಲ್ ಆದ ಹೋಮ್ ಮೇಡ್ ಆಯಿಲ್ ರೆಡಿಯಾಗಿದೆ. ಈ ಆಯಿಲ್ನ ನನ್ನ ಹೇರ್ಗೆ ನಾನು ಹೇಗೆ ಅಪ್ಲೈ ಮಾಡ್ತೇನಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಟೈಮಿಗೆ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಫಸ್ಟು ಇಲ್ಲಿ ನೆತ್ತಿಗೆ ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ತೇನೆ ಕೈ ಬೆರಳಲ್ಲಿ. ಈ ರೀತಿಯಾಗಿ ಮಸಾಜ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಕೂದಲಿನ ಬುಡಕ್ಕೆ ಹೋಗಿ ಹೇರ್ ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಕೈಗೆ ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲ ಸೈಡು ಹಚ್ಕೊಳ್ತೇನೆ. ಈ ರೀತಿಯಾಗಿ ಹಚ್ಕೊಳ್ಳೋದ್ರಿಂದ ಎಣ್ಣೆ ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೀವು ಕೂಡ ಈ ಒಂದು ಆಯಿಲ್ನ ಟ್ರೈ ಮಾಡಿ ಇದೇ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ತಲೆ ಮಸಾಜ್ ಮಾಡೋದ್ರಿಂದ ತಲೆನೋವು ಕೂಡ ಕಮ್ಮಿ ಆಗುತ್ತೆ. ನೀವು ಈ ಒಂದು ಆಯಿಲ್ನ 1 ತಿಂಗಳಾದರೂ ನೀವು ಯೂಸ್ ಮಾಡಬೇಕಾಗತ್ತೆ. ಇದರ ರಿಸಲ್ಟ್ ಗೊತ್ತಾಗಬೇಕಾದ್ರೆ 1 ಅಥವಾ 2 ದಿನ ಯೂಸ್ ಮಾಡಿದರೆ ಯಾವುದೇ ರೀತಿಯಾದ ರಿಸಲ್ಟ್ ನಿಮಗೆ ಗೊತ್ತಾಗಲ್ಲ. ಈ ಆಯಿಲ್ ಅಂತಲ್ಲ, ಯಾವುದೇ ಆಯಿಲನ್ನು ಕೂಡ ನೀವು ಹಾಗೆ 1-2 ದಿನ ಯೂಸ್ ಮಾಡಿ ಬಿಟ್ಟರೆ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗೋದಿಲ್ಲ. ಅದು ನಿಮ್ಮ ಹೇರ್ಗೆ ಸೆಟ್ ಆಗಲಿಕ್ಕೂ ಕೂಡ 1 ಮಂತ್ ಟೈಮ್ ತಗೊಳ್ಳುತ್ತೆ. ಹಾಗಿದ್ರೆ 1 ತಿಂಗಳು ಯೂಸ್ ಮಾಡಿ ನಿಮ್ಮ ಹೇರ್ ಗ್ರೋತ್ ಆಗಿದೆಯೋ ಇಲ್ವೋ ಅಂತ ನನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮಗೆ ಹೇರ್ ಫಾಲ್ ಸ್ಟಾಪ್ ಆಗಿ ಹೇರ್ ಗ್ರೋತ್ ಆಗಲಿಕ್ಕೆ ಶುರುವಾದರೆ ಈ ಒಂದು ಆಯಿಲ್ನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಸಜೆಷನ್ ಮಾಡಿ. ಹಾಗೇನೆ ನಿಮ್ಮ ಬಳಿ ರಿಕ್ವೆಸ್ಟ್ ಮಾಡೋದು ಒಂದೇನೆ, ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.